70s 80s ಅಲ್ಲಿ ನಡೆದಿರೋ ಕಥೆನೇ ಇದು. ಬಟ್ ಏನಂದ್ರೆ ಆ ಮಣ್ಣಿಂದ ನಮ್ಗೆ ಇವಾಗ ಹೇಳ್ದಲ್ಲ, ಆ ಮಣ್ಣಿಂದ ಗನ್ ಪೌಡರ್ ಮಾಡ್ತಾರೆ. ಆ ಗನ್ ಪೌಡರ್ ಹೋಗಿ ನಮ್ ದೇಶಕ್ಕೆ ಸಿಗ್ತಿಲ್ಲ, ಅದು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಆಗ್ತಿದೆ. ಅದನ್ನ ನಾವು ಸಿನಿಮಾದಲ್ಲಿ ಅದು ರಿಯಲ್ ಆಗಿ ಇರೋದಂತೂ ನಿಜ. ಇದು ಮಣ್ಣಿಗೆ, ಆ ಮಣ್ಣಿಂದ ನಾವು ಗನ್ ಪೌಡರ್ ರೆಡಿ ಮಾಡ್ಬೋದು. ನಾವು ಸಿನಿಮಾಗೆ ನಮ್ಮ ಊಹೆ ಪ್ರಕಾರ ಈ ತರ ಮಾಡ್ಕೊಂಡಿರೋದು. ಸರ್ ಏನೇ ಮಾಡೋರು ಹೊಸ್ದಾಗ್ ಮಾಡೋದು, ಬಿದ್ರೂ ಎದಳ ಕೆಪಾಸಿಟಿ ಐತೆ. ನೀನ್ ಸಿನಿಮಾ ಮಾಡ್ತೀಯ ಅಂದ್ರೆ ಬೇಡಪ್ಪ, ಎಂತೆಂತ ರಾಜಕಾರಣಿಗಳ ಮಕ್ಳ ಕೈಲಿ ಆಗಿಲ್ಲ, ನೀನ್ ಯಾಕೆ ಬೇಕು ಅಂತಾರೆ. 60 ಕೋಟಿ 70 ಕೋಟಿ ಬಡ್ಜೆಟ್ ಬೇಕು. ಇವತ್ತೇನು ಉಪ್ಪಿ ಸರ್, ಆಮೇಲೆ ಪ್ರಶಾಂತ್ ಸರ್, ಸೂರಿ ಸರ್, ಈ ತರ ಒಂದು ಲಿಸ್ಟ್ ಒಂದು 10 ವರ್ಷ ಇಂಡಸ್ಟ್ರಿ ಕಲೆಕ್ಟ್ ಆದ್ಮೇಲೆ ಒಬ್ಬನ ಹೆಸರು ಕೇಳ್ತೀವಿ ಅಂತ ಅನ್ಸಿದ್ರೆ, ನನ್ನ ಸರ್ಕಲ್ ಅಲ್ಲಿ ನೋಡಿ ಡೈರೆಕ್ಟರ್ಗಳಲ್ಲಿ ಡೆಫಿನೆಟ್ಲಿ ಗಿರಿಯಣ್ಣ ಹೆಸರು ಕೇಳ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಬರೀ ಕನ್ನಡದಲ್ಲಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ವರ್ಕ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಒಂದು ಕಂಟೆಂಟ್ ಕಾಣಿಸ್ತು. ಕಂಡ್ಮೇಲೆ ಇಡೀ ಪ್ಯಾನ್ ಇಂಡಿಯಾಗೆ ಲಾಂಚ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಲ್ಲೂ ಫೇಲ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಪ್ಯಾನ್ ಇಂಡಿಯಾ ಮಾಡಿರೋದು. ಒಂದೊಳ್ಳೆ ಕಥೆಲಿ ಒಂದೊಳ್ಳೆ ಮೆಸೇಜ್ ಸಿಗೋ ತರ ಒಂದೊಳ್ಳೆ ಕಂಟೆಂಟ್ ಅಲ್ಲಿ ಒಂದು ಕಥೆ ರೆಡಿ ಮಾಡ್ಕೊಂಡು ಬರ್ತಿದೀನಿ. ಅದು ಹೇಗೆ ಅಂತ ಅಂದ್ರೆ, ಇವಾಗ ಬರ್ತಿರೋ ಸಿನಿಮಾ ನೋಡ್ಬೋದು, ಥಿಯೇಟರ್ ಹೋಗಿ ಕುಂತ್ಕೊಂಡ್ರೆ ಸಿನಿಮಾ ನೋಡಿ ಇದೇನಪ್ಪ ಹಂಗೈತೆ ಹಿಂಗೈತೆ ಅಂತ ಬರ್ತೀವಿ. ಇದೇಗಿದೆ ಅಂತ ಅಂದ್ರೆ, ಈಗ ಒಂದ್ ಎಕ್ಸಾಂಪಲ್ ನಮ್ ತಾತನ ಕಾಲಕ್ಕೆ ಹೋದ್ರೆ ಜನ ಹೇಗಿದ್ರು, ಮೋಸ ಗೊತ್ತಿರಲಿಲ್ಲ, ಒಂದು ಒಳ್ಳೆತನ ಶ್ರಮ, ಅದನ್ನ ಇಡೀ ದೇಶಕ್ಕೆ ಅನ್ನ ಹಾಕ್ತಿದ್ರು ನಿಯತ್ತಿಂದ ದುಡ್ದು. ಇವತ್ತು ಅದ್ರ ಬೆಲೆನ ಸರಿಯಾಗಿ ಅದು ಸಿಕ್ತಿಲ್ಲ ಸಮಾಜದಿಂದ. ಆಗ ಒಂದು ನಮ್ಮ ರೈತ ಬಾಂಧವರಿಗೆ ಆ ಒಂದು ಗೌರವ ಸರಿಯಾದ ರೀತಿ ಸೇರ್ಬೇಕು. ಒಂದು ಮಣ್ಣನ್ನ ನಂಬಿ ವ್ಯವಸಾಯ ಮಾಡಿ ಇಡೀ ದೇಶಕ್ಕೆ ಅನ್ನ ಹಾಕುವಂತ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇಲ್ಲಿಂದ ಒಬ್ಬ ರೈತನಿಂದ ಹಿಡಿದು ಒಬ್ಬ ದೇಶ ಸೈನಿಕನ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದ್ ಒಳ್ಳೆ ಕತೆ ಮಾಡಿ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೀತಿಲಿ ಒಂದ್ ಒಳ್ಳೆ ಕಂಟೆಂಟ್ ಅಲ್ಲಿ ಕತೆ ಬರುತ್ತೆ. ಆಶೀರ್ವಾದ ಮಾಡಿ ಅರ್ಸಿ ಒಬ್ಬ ರೈತನಿಗೆ ಸಂಬಂಧಪಟ್ಟಂಗೆ, ಈಗ ರೈತ ಇವಾಗ್ಲೂ ವ್ಯವಸಾಯ ಮಾಡ್ತಿದ್ದಾರೆ, ಬಟ್ ಟೆಕ್ನಿಕಲಿ ಚೇಂಜ್ ಆಗೈತೆ ವ್ಯವಸಾಯ ಮಾಡೋ ರೀತಿ. ನಮ್ಮ ತಾತರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ಟ್ಯಾಕ್ಟ್ರಿ ಇರ್ಲಿಲ್ಲ, ಹತ್ತಿ ಎತ್ತಲ್ಲಿ ಹೊಲ ಉಳೋದು, ವ್ಯವಸಾಯ ಮಾಡೋದು, ಅದು ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು ಜನಕ್ಕೆ. ಇವಾಗ ವೆಹಿಕಲ್ ಬಂದಿರೋದ್ರಿಂದ ಅಷ್ಟು ನೆನ್ಪಿನ ಶಕ್ತಿ ನೆನಪಿಲ್ಲ ಇವಾಗ ಈಗಿನ ಕಾಲದ ಜನಕ್ಕೆ. ಅದನ್ನ ಒಂದ್ ಸ್ವಲ್ಪ ರೀಕಾಲ್ ಮಾಡೋ ತರ ಇದೆ ಸಬ್ಜೆಕ್ಟ್, ರೀಕಾಲ್ ಮಾಡೋ ತರ ಇದೆ. ತಿರ್ಗಾ ಸೈನಿಕ ಅಂದ್ರೆ ಒಂದು ಹೆಮ್ಮೆ, ನಮ್ಮ ಇಂಡಿಯಾ ಜನಕ್ಕೆ ಹೆಮ್ಮೆ. ಅಲ್ಲಿ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಮೆಸೇಜ್ ಕೊಡೋ ತರ ಇದೆ. ಸರ್ ಏನೇ ಮಾಡೋರು ಹೊಸ್ದಾಗ್ ಮಾಡೋದು, ಅದು ಈ ಪ್ರತಿಯೊಂದು ಈಗ ಏನು ಒಂದು ಸಿನಿಮಾ ಸ್ಟಾರ್ಟಿಂಗ್ ಇಂದ ಕುಂತ್ಕೊಂಡ್ರೆ ಎಂಡ್ವರ್ಗು ಎಂಡ್ ಆಗುತ್ತೆ, ಅಲ್ಲಿವರೆಗೆ ಏನೇನ್ ಸೀನ್ ಬರುತ್ತೆ ಅದಷ್ಟನ್ನು ಹೊಸ್ದಾಗೆ ಕಾಣಿಸ್ಬೇಕೆ ಹೊರತು ಇನ್ನೊಂದು ಸೀನ್ಗೆ ಇನ್ನೊಂದು ಸಿನಿಮಾಗೆ ಕಂಪೇರ್ ಮಾಡೋ ತರ ಯಾವ್ದೇ ಇತ್ತು ಅಂದ್ರೂ ನಾನೇ ಡಿಲೀಟ್ ಮಾಡಿ ಹೊಸ್ದಾಗೆ ಇದ್ ಮಾಡ್ತೀನಿ. ಆತರ ಯಾವ್ದು ಸೇರ್ಸಿಲ್ಲ, ಯಾವ್ದು ಬರೋದು ಇಲ್ಲ. ನೋಡಿದೀನಿ ಸರ್, ನೋಡಿರೋದಕ್ಕೇನೆ ನನ್ನ ಅನುಭವದಲ್ಲಿ ಹೊಸ್ದಾಗಿ ತೋರ್ಸ್ಬೇಕು. ಏನೇ ತೋರ್ಸಿದ್ರು ಅದು ಜನಕ್ಕೆ ಇಷ್ಟ ಆಗೋ ತರ ಒಂದ್ ಒಳ್ಳೆ ಗುಡ್ ಮೆಸೇಜ್, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರೋ ತರನು ಒಂದು ಗುಡ್ ಆಗಿ ಬರ್ಬೇಕು. ಜನ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ಬೇಕು. ಒಳಗ ತಳಪ್ಪ ಇದು ಸೀನ್ ಚೆನ್ನಾಗಿಲ್ಲ, ಇದು ಒಳಗರ ಆಗೈತೆ, ಇದು ಬೇಡ ಆಗೈತೆ ಅಂತ ಒಬ್ರುನು ಹೇಳಂತ ಒಂದ್ ಪಾಯಿಂಟ್ ಒಂದು ಸಿಗಲ್ಲ ಸರ್. ಅವತ್ತು ರಿಲೀಸ್ ಆಗಿದ್ವಿ ಸರ್. ನಮ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾನು ಒಬ್ಬ ರೈತ, ಊರಲ್ಲಿ ವ್ಯವಸಾಯ ಮಾಡಿದ್ದೀನಿ. ಹುಲಿಯೂರು ದುರ್ಗದ ಹತ್ರ ಸುಗ್ನಲ್ಲಿ ವ್ಯವಸಾಯ ಮಾಡಿ ಅಲ್ಲಿ ಒಂದಷ್ಟು ವರ್ಷ ಇದ್ದು, ಅಲ್ಲಿಂದ ತಿರುಗಿ ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲ ಪ್ರಾಪರ್ ಆಗಿ ಒಂದು ವರ್ಕ್ ಮಾಡ್ಕೊಂಡು ಕೊಡ್ತಿದ್ದೀನಿ. ಸ್ಕ್ರೀನ್ ಪ್ಲೇ ಬಂದು ಇವನು ನನ್ನನ್ನ ಫಸ್ಟ್ ನನ್ನ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದು. ಇವಾಗ ನಾನು ಮದ್ದೂರೊಡೆ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಿದ್ದೆ. ಈಗೆಲ್ಲ ಕಂಪ್ಲೀಟ್ ಫುಲ್ ಟೋಟಲ್ ಟೀಮ್ ನಂದೇನೆ. ಇವ್ರೇನ್ ಮಾಡಿದ್ರು, ಜಲ್ದಿ ಹೋಗ್ಬೇಕು, ಜಲ್ದಿ ಮಾಡೋಣ ಅಂತ ಸ್ವಲ್ಪ ಆತರ ಮಾಡ್ತಿದ್ದ. ಸರಿ ಆಯ್ತು ಮಾಡೋಣ ಅನ್ಬಿಟ್ಟು ಇದನ್ನ ತಗೊಂಡ್ವಿ ನಾವು. ಯಾಕಂದ್ರೆ ಹಳ್ಳಿಕಾರ ಓಡಿ ಅನ್ನೋದೆಲ್ಲ ಇವಾಗ ಫುಲ್ ಫೇಮಸ್ ಆಗ್ಬಿಟ್ಟಿದೆ ಎಲ್ಲಾ ಕಡೆನೂ. ಈ ವರ್ತೂರ್ ಸಂತೋಷ್ ಸರ್ ಬಂದ್ಮೇಲೆ ಅಂದ್ರೆ ಆತರ ಬಂದ್ರೆ ಈ ತಿಥಿ ಶೈಲಿಲಿ ಈ ಕಾನ್ಸೆಪ್ಟ್ ನ ತಂದು ನನಗೆ ಹೇಳ್ದ. ಕುತ್ಕೊಂಡಾದ್ಮೇಲೆ ಸ್ಕ್ರಿಪ್ಟ್ ಕುತ್ಕೊಂಡಾದ್ಮೇಲೆ ತುಂಬಾ ಚೆನ್ನಾಗ್ ಅನ್ಸ್ತು ನಮ್ಗೆ. ಇಲ್ಲ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಈ ಕಥೆನ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಹಾ ಸರ್, ಕಮರ್ಷಿಯಲ್ ಅಂತ ಇರುತ್ತೆ. ಮಣ್ಣಿನ ಕಥೆ ಇದು. ಆ ಮಣ್ಣೇ ಸಸ್ಪೆನ್ಸ್ ಈ ಕಾನ್ಸೆಪ್ಟ್ ಅಲ್ಲಿ. ಕರ್ನಾಟಕದಲ್ಲಿ ಏನು ಮಣ್ಣಿದೆ, ನಾವು ಇವಾಗ ಈ ಕಥೆ ಹೇಳಕ್ ಹೋಗ್ತಿರೋದು ಒಂದು ಮಣ್ಣದು ಒಂದು ಕಥೆ ಬರುತ್ತೆ, ಅದೇ ಲೈಟ್ ಇರೋದು. ಆ ಮಣ್ಣದ್ರ ಮೇಲೆನೆ ನಮ್ದು ಹೇಳ್ನಲ್ಲ ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ಳುತ್ತೆ. ಅದೇ ನಾನು ಹೇಳ್ಬಿಡ್ತೀನಿ ಸಣ್ಣದಾಗಿ, ಏನಂದ್ರೆ ನಮ್ಮ ಮಣ್ಣಿಂದ ಇದನ್ನ ಗನ್ ಪೌಡರ್ ಆಗಿ ಬದಲಾಯಿಸಬಹುದು. ಅದೊಂದಿಷ್ಟು ಕೆಮಿಕಲ್ಸ್ ಅದನ್ನ ಮೈನಿಂಗ್ ಇಟ್ಕೊಂಡು ಅದು ಸಣ್ಣದ ಒಂದು ಬೇಸ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಆರ್ಟಿಸ್ಟ್ ಗಳನ್ನ ನಾವು ಇನ್ನೊಂದು 15 days ಸ್ಟಾರ್ಟ್ ಮಾಡ್ತಿದೀವಿ ವರ್ಕ್ ನೆಲ್ಲ. ನಾವು ದಸರಾ ಹಬ್ಬಕ್ಕೆ ಬರ್ಬೇಕಂತ ನಮ್ ಪ್ಲಾನ್ ಇರೋದು.
ನಾವು ಸದ್ಯದಲ್ಲೇ ಹೇಳ್ತೀವಿ ನಾವು ಇನ್ನು ಸ್ವಲ್ಪ ಬೇಗ. ನಮ್ಮ ಮಾಗಡಿ ಒಂದು ಜಾಗ ಇದೆ ಸರ್, ಇದನ್ನ ಜಾಸ್ತಿ ನಡೆಯೋದು ಶಿವಮೊಗ್ಗದಲ್ಲಿ ಒಂದು ರೇಸ್ ನಡೆಯುತ್ತೆ ಸರ್, ರಿಯಲ್ ನಡೆಯುತ್ತೆ ಶಿವಮೊಗ್ಗದಲ್ಲಿ. ಅಲ್ಲಿ ನಾವು ರಿಯಲ್ ಏನ್ ಜಾತ್ರೆ ನಡೆಯುತ್ತಲ್ಲ ಅದ್ರಲ್ಲಿ ರಿಯಲಿಸ್ಟಿಕ್ ಆಗಿ ನಾವು ಅದೇ ಜನಗಳ ಜೊತೆಲಿ ಮತ್ತೆ ಜಾತ್ರೆಯಲ್ಲಿ ನಾವು ಅದನ್ನ ರಿಯಲ್ ಆಗಿ ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿರೋದು ಅದನ್ನ. ಇದನ್ನ ನಾವೇ ಎಕ್ಸ್ಟ್ರಾ ಏನು ಇದ್ ಮಾಡ್ಬಿಟ್ಟು ಆ ತರ ಎಲ್ಲ ಏನ್ ಪ್ಲಾನ್ ಮಾಡಿ ಇನ್ನೊಂದು 20 days 15 days ಶೂಟ್ ಸ್ಟಾರ್ಟ್ ಆಗತ್ತೆ ಸರ್. ಸೈನಿಕದ್ರು ಪಾತ್ರ ಬರಲ್ಲ, ಇದು ಹೇಳಿದ್ನಲ್ಲ ಮಣ್ಣಂದು ಅಲ್ಲಿಗೆ ಇದು ನಮ್ಮ ಆರ್ಮಿಗೆ ಸಿಗ್ಬೇಕಾಗಿರೋದು ಬೇರೆಯವ್ರಿಗೆ ಸಿಗ್ತಿದೆ. ಇದು ಬೇರೆ ತರ ವೆಪನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಮಗೆ ಬರ್ತಿದ್ದಾರೆ ಮೇಲೆ, ನಮ್ಮ ಮಣ್ಣಿಂದ ನಮಗೆ ಬರ್ತಿದ್ದಾರೆ. ಬಟ್ ನಾವು ಅದನ್ನ ನಮ್ ದೇಶಕ್ಕೆ ಸಿಗೋ ತರ ಮಾಡ್ಬೇಕನ್ನೋದು ಇದ್ರ ಕಾನ್ಸೆಪ್ಟ್ ಇದೆ. 70s 80s ಅಲ್ಲಿ ನಡೆದಿರೋ ಕಥೆನೇ ಇದು. ಬಟ್ ಏನಂದ್ರೆ ಆ ಮಣ್ಣಿಂದ ನಮ್ಗೆ ಇವಾಗ ಹೇಳ್ದಲ್ಲ, ಆ ಮಣ್ಣಿಂದ ಗನ್ ಪೌಡರ್ ಮಾಡ್ತಾರೆ. ಆ ಗನ್ ಪೌಡರ್ ಹೋಗಿ ನಮ್ ದೇಶಕ್ಕೆ ಸಿಗ್ತಿಲ್ಲ, ಅದು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಆಗ್ತಿದೆ. ಅದನ್ನ ನಾವು ಸಿನಿಮಾದಲ್ಲಿ ಅದು ರಿಯಲ್ ಆಗಿ ಇರೋದಂತೂ ನಿಜ. ಇದು ಮಣ್ಣಿಗೆ ಆ ಮಣ್ಣಿಂದ ನಾವು ಗನ್ ಪೌಡರ್ ರೆಡಿ ಮಾಡ್ಬೋದು. ನಾವು ಸಿನಿಮಾಗೆ ನಮ್ಮ ಊಹೆ ಪ್ರಕಾರ ಒಂದು ಈ ತರ ಮಾಡ್ಕೊಂಡಿದ್ದೀವಿ. ಇದು ಕಂಪ್ಲೀಟ್ ಮಂಡ್ಯ, ಮದ್ದೂರು, ಮಾಗಡಿ. ಸಾಂಗ್ಸ್ ಬಂದು ಒಂದೇ ಸಾಂಗ್ ಇರೋದು, ರಾಹುಲ್ ವಸ್ತಾರ್ ಅಂತ ಹೊಸಬನೇ ಇವನು. ನಂದು ಆಲ್ಮೋಸ್ಟ್ ಒಂದು 12-13 ಸಾಂಗ್ ಇವನೇ ವರ್ಕ್ ಮಾಡಿ. ಈಶಾನಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಈಶಾನಿ ಇದ್ದಾರೆ, ಅವ್ರಿಗೆಲ್ಲ ಇವರೇ ಮ್ಯೂಸಿಕ್ ಬೀಟ್ ಮಾಡೋದು. ಲೀತಲ್ ಅಂತ ಒಬ್ರು, ಇವರಿಬ್ರು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಒಂದು ರ್ಯಾಪ್ ಸಾಂಗ್ ಅಲ್ಲ, ಇವನ್ಗೆ ವರ್ಕ್ ಚೆನ್ನಾಗಿದೆ. ಇವನ್ ಯಾವ ತರ ಇದೆ ಅಂದ್ರೆ ನಮ್ಗೆ ಇವನ್ ವರ್ಕ್ ಇವನ್ ಚಿಕ್ಕ ಹುಡುಗದಿಂದನೂ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್. ಇವನು ಇನ್ನೂ ಚಿಕ್ಕ ಹುಡುಗನೇ ಇವನು. ನನಗೆ ದೊಡ್ಡವ್ರ ಹತ್ರ ಹೋಗೋದ್ಕಿಂತ ಇವಂದೇ ಜಾಸ್ತಿ ನಮ್ಗೆ ಕನೆಕ್ಟ್ ಆಗ್ತಿತ್ತು ನಮ್ಮ ಕತೆಗೆ. ಅದಕ್ಕೆ ಇವನ್ ಕೈಲೇ ವರ್ಕ್ ನಾವೇ ತಗ್ಸ್ಕೋತಾ ಇದೀವಿ. ಬ್ಯಾಕ್ ಗ್ರೌಂಡ್ ಎಲ್ಲ ಇರೋಲ್ಲ ಸರ್, ನಾವು ಹೊರಗಡೆ ಹೋಗ್ತಿದ್ವಿ. ಬಟ್ ಒಂದೇ ಒಂದು ಸಾಂಗ್ ಕೂಡ ಇವನೇ ಮಾಡ್ತಿರೋದು. ಒಂದೇ ಸಾಂಗ್ ಕನ್ನಡದವ್ರೆ. ಅವ್ರು ನಮ್ಮ ಫ್ರೆಂಡ್ ಏನೇ ಅಲ್ಲಿ ವರ್ಕ್ ಮಾಡ್ತಿದ್ದೆ, ನೀವು ಹೋಗ್ಬಿಟ್ಟು ಸರ್. ಮುಹೂರ್ತ ಏನು ಮಾಡ್ತಿಲ್ಲ ಸರ್, ನಾವು ಇದಕ್ಕೆ ಡೈರೆಕ್ಟ್ ನಾವು ಶೂಟ್ಗೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಒಂದು ಪೋಸ್ಟ್ ಲಾಂಚ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ. ನೆಕ್ಸ್ಟ್ ಏನೇ ಇದ್ರು ನಾವು ಶೂಟ್ ಆದ್ಮೇಲೆ ನೆಕ್ಸ್ಟ್ ಬರೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಸ್ಟಂಟ್ ಅದನ್ನ ಇನ್ನ ಪ್ಲಾನ್ ಮಾಡಿಲ್ಲ ಸರ್ ನಾವು. ಅದು ಲಾಸ್ಟ್ ಇರೋದ್ರಿಂದ ನಾವು ಅದನ್ನ ಪ್ಲಾನ್ ಮಾಡಿಲ್ಲ. ನಮ್ಮ ಫ್ರೆಂಡೇನೆ ಅವನು ವಿಷ್ಣು ಅಂದ್ಬಿಟ್ಟು ಅವನು ವರ್ಕ್ ಮಾಡ್ತಿದ್ದಾನೆ. ಅವನು ನಮ್ಮ ರವಿವರ್ಮ ಸರ್ ಜೊತೆಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದ. ನಾನು ಯಾಕೆ ಬರೀ ಇಂಥವ್ರನ್ನ ತಗೊಳ್ತಿದ್ದೀನಿ ಅಂದ್ರೆ, ಕೆಲಸ ಮಾಡಿರೋರು ಇವಾಗ ರವಿವರ್ಮ ಸರ್ಗೆಲ್ಲ ಹೆಸರು ಇದೆ, ಅವ್ರ ಜೊತೆ ಕೆಲಸ ಹೊಸಬ್ರು ನಾವೇ ಎಲ್ಲ ಹೊಸಬ್ರೇ ಸೇರ್ಕೊಂಡು ಮಾಡೋಣ ಅಂತ ನಮ್ದು ಒಂದು ಪ್ಲಾನ್ ಸರ್. ಅಷ್ಟೇ, ಹೊಸದಾಗಿರತ್ತೆ ಅಂತ. ಹೌದು ಸರ್, ಎಲ್ಲ ನ್ಯಾಚುರಲ್ ಆಗಿ, ಯಾವ್ದು ಆಡಂಬರ ಎಲ್ಲ ಇಲ್ಲ. ಇದು ಏನಲ್ಲ ತಿಥಿ ಅಂತ ಒಂದು ಕಾನ್ಸೆಪ್ಟ್ ಬಂತು ರೀ ಅವಾಗ. ತುಂಬಾ ಅದು ಏನಾದ್ರು ಮಾಡರ್ನ್ ಆಗಿತ್ತು ಅಂದ್ರೆ ಇದು ಕಾಣಿಸುತ್ತೆ, ಇದು ಹಂಗ್ ಕಾಣಿಸುತ್ತೆ. ಈ ಕನ್ನಡದಲ್ಲಿ ಯಾವ ತರ ತೋರಿಸ್ಬೇಕು ಅನ್ನೋದು ಒಂದು ಪ್ಲಾನ್ ಆಗಿದೆ. ಬಟ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋದ್ರೆ ಯಾವ ತರ ಕಾಣಿಸ್ಬೇಕು ಅನ್ನೋದು ಒಂದಿದೆ ನಮ್ಗಲ್ಲಿ. ಆ ತರ ಇದ್ರ ಮೇಲೆ ಎಲ್ಲ ಒಟ್ಟಿಗೆ ಕನೆಕ್ಟ್ ಆಗೋ ತರನೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾವು. ಮಾಡ್ತಾ ಇರೋದು ಇದೆ. ಫಸ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬೀಳ್ತೀವಿ ಎಷ್ಟು ಹೇಳ್ತೀವಿ ಅಂತ. ಬೀಳಕ್ಕೂ ಕೂಡ ರೆಡಿ ಇದ್ದೇನೆ ಮಾಡ್ತಿದ್ದೀವಿ ಮೇಡಮ್. ಬೀಳ್ತೀವಿ ತಿರ್ಗಾ ನಾಳೆ ದಿವಸ ಹೆಂಗೆ ಅನ್ನೋ ಭಯದಲ್ಲಿ ಬರ್ತಿರೋದಲ್ಲ, ಬಿದ್ರೂ ಎದೊಳ ಕೆಪಾಸಿಟಿ ಐತೆ. ಯಾಕೆಂದ್ರೆ ಆಲ್ರೆಡಿ ಹಿಂದೆ ನಮ್ ಜೀವನದಲ್ಲಿ ಸಾಕಷ್ಟು ಸಲ ಬಿದ್ದಿದೀವಿ, ಸಾಕಷ್ಟು ಸಲ ಎದ್ದಿದೀವಿ. ಏಳು ಬೀಳೋ ಮನ್ಸಿನ ಜೀವನದಲ್ಲಿ ಅದು ಸಹಜ. ಬಟ್ ಮಾಡೋ ಕೆಲಸ ಅಂತ ನಿಲ್ಸಲ್ಲ ಮೇಡಮ್, ಮಾಡ್ತಾನೆ ಇರ್ತೀವಿ. ಸರ್ ಖರ್ಚು ಬಂದು ಇವ್ರದೇ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವ್ರ ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿರೋದು. ಇದನ್ನ ತುಂಬಾ ಹ್ಯೂಜ್ ಬಜೆಟ್ ಏನಿಲ್ಲ ಸರ್, ನಾವು ಒಂದು ಸಣ್ಣ ಬಜೆಟ್ ಅಲ್ಲೇ ಮಾಡ್ತಾ ಇದೀವಿ. ಸರ್ ನಾವು ಭಾಷೆ ತಗೊಂಡ್ ಹೋಗ್ತಿರೋದ್ರಿಂದ ಬಜೆಟ್ ಜಾಸ್ತಿ ಮಾಡ್ತಿಲ್ಲ ಸರ್. ನಮ್ ಕಂಟೆಂಟ್ ನ ಡಬ್ ಮಾಡ್ತಿದೀವಿ ಅಷ್ಟೇ. ನಾವು ನಮ್ದು ಏನ್ ಒಂದು ಭಾಷೆ ಕನ್ನಡಕ್ಕೆ ಏನ್ ಖರ್ಚು ಮಾಡ್ತಿದೀವಿ ಇಷ್ಟೇನೆ. ನಮ್ಗೆ ಇವಾಗ ಅದು ಗೊತ್ತು, 10 ರೂಪಾಯಿ ಖರ್ಚು 10 ರೂಪಾಯಿನೇ ಮಾಡಕ್ ಹೋಗುತ್ತೆ ಸರ್. ನಾವು ಅದ್ರ ಮೇಲೆ ಜಾಸ್ತಿನೂ ಹೋಗಲ್ಲ, ಕಮ್ಮಿನೂ ಬರಲ್ಲ. ಈ ತರ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ತಿದೀವಿ ಸರ್. ಅದಕ್ಕೆ ನಾವು ಕಂಪ್ಲೀಟ್ ಫುಲ್ ನಮ್ಮ ಫ್ರೆಂಡ್ ಸರ್ಕಲ್ ಕುತ್ಕೊಂಡು ವರ್ಕ್ ಮಾಡ್ತೀವಿ ನಾವು. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇಂದ ಹಿಡಿದು ಒಬ್ಬ DOP ಇಂದ ಹಿಡಿದು ಎಲ್ಲ ನಾವು ಒಂದೇ ರೂಮ್ ಅಲ್ಲೇ ಇರ್ತೀವಿ ನಾವು, ವರ್ಕ್ ಮುಗಿಯೋವರೆಗೂ. ಆ ತರ ಒಂದು ಕನೆಕ್ಷನ್ ಇದೆ, ಒಂದು ಬಾಂಡಿಂಗ್ ಇದೆ ಸರ್. ಬಜೆಟ್ ಆ ಕಡೆ ಈ ಕಡೆ ಹೋಗಲ್ಲ. ಯಾರು ಒಂದು ಬಜೆಟ್ ಹೋಯ್ತು ಅಂದ್ರೆ ನಮ್ಮ ವರ್ಧನ್ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಮೇಕಪ್ ಕೂಡ ನಮ್ಮ ಶಿಲ್ಪ ಅಂತ, ಯಾರು ನಾವು ಒಬ್ರು ಎಲ್ಲ ಪ್ರಾಪರ್ ಆಗಿ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಎಲ್ಲ ಬಜೆಟ್ ಒಳಗೆ ವರ್ಕ್ ಮಾಡ್ಬೇಕು ಅಂತಾನೆ ಪ್ರಾಪರ್ ಆಗಿ ಪ್ಲಾನ್ ಮಾಡ್ತಿರೋದು ಸರ್. ಟೇಬಲ್ ವರ್ಕ್ ಚೆನ್ನಾಗಿದೆ ಸರ್. ನಾವು ಟೇಬಲ್ ವರ್ಕ್ ಮುಗಿಸ್ಕೊಂಡೇ ಬಂದಿತ್ತು ಇಲ್ಲಿಗೂ. ಸುಮ್ನೆ ಬರೋದ್ ಬೇಡ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡ್ ಇವಾಗ ಸುಮಾರು ಸಿನಿಮಾಗಳು ಸ್ಟಾರ್ಟ್ ಕಥೆಲೆ ಹೋಗ್ಬಿಡುತ್ತೆ, ಸ್ಟಾರ್ಟ್ ಮಾಡ್ತಾರೆ ಹೋಗ್ಬಿಡುತ್ತೆ. ಹಂಗ ಆಗ್ಬಾರ್ದು ಅಂತ ನಾವು ಬಂದಿದ್ದು. ಇದು ನನ್ನ 4ನೇ ಮೂವಿ. ಇಲ್ಲಿ ಕೆಲವೊಬ್ರು ನನ್ನ ಫಸ್ಟ್ ಮೂವಿ ಮಾಡಿದಾಗ್ಲೂ ಬಂದಿದ್ರು ಮೀಡಿಯಾದವರು, ಲೈಫ್ ಆಫ್ ಮೃದುಲಾ ಅಂತ. ಸೊ ಅದಕ್ಕೂ ಕೂಡ ನಾನು ಸಂಗೀತ ನಿರ್ದೇಶನ ಮಾಡಿದೆ. ಆಸ್ ಗಿರಿಯಣ್ಣ ಸೆಟ್,
ಗಿರಿಯಣ್ಣಗೆ ಸುಮಾರು ಒಂದು 15 ರಿಂದ 13 ಸಾಂಗ್ಸ್ ನಾನು ಮಾಡ್ತಾ ಇದ್ದೆ, BCom ಓದ್ತಿರ್ಬೇಕಾದ್ರಿಂದನೂ ಮಾಡ್ತಿದ್ದೆ. ಸೊ ನಂದು ಅಣ್ಣಂದು ಈಶಾನಿ ಪ್ರಾಜೆಕ್ಟ್ ಇಂದಾನೆ ಪರಿಚಯ. ಸೊ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಅಣ್ಣಂಗೆ, ಲೈಕ್ ಇವ್ನಿಗೆ ಕೊಟ್ರೆ ಇವ್ನು ಮಾಡ್ತಾನೆ ಅಂತ. ಸೊ ನನ್ಗೂ ಅಣ್ಣನ ಮೇಲೆ ನಂಬಿಕೆ, ಲೈಕ್ ಅವ್ರು ಮಾಡೋಂಥ ವಿಜುವಲ್ಸ್ಗೆ ನಾನು ಕೊಡೋ ಮ್ಯೂಸಿಕ್ ಇಟ್ ಹ್ಯಾಸ್ ಟು ಜಸ್ಟಿಫೈ ಅಂತ. ಸೊ ಈ ಮೂವಿಗೆ ನಾವು ಟೀಮ್ ಏನ್ ಪ್ಲಾನ್ ಮಾಡ್ಕೊಂಡಿದೀವಿ ಅಂತ ಅಂದ್ರೆ, ಲೈಕ್ ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟೋರಿ ಇಸ್ ವೆರಿ ಕಾಂಪ್ಲೆಕ್ಸ್. ಸೊ ಆದ್ರಿಂದ ನಮ್ಮ ಮ್ಯೂಸಿಕ್ ಕೂಡ ಅಷ್ಟೇ ಕಾಂಪ್ಲೆಕ್ಸ್ ಆಗಿರ್ಬೇಕು. ಅದಾದ್ಮೇಲೆ ಇವಾಗ ಆಗ್ತಿರೋ ಟ್ರೆಂಡ್ ಹೆಂಗಿದೆ ಅಂತ ಅಂದ್ರೆ, ಕತೆ ಮತ್ತೆ ಮ್ಯೂಸಿಕ್ ಗಂಡ ಹೆಂಡತಿ ತರ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಕೂಡ ವರ್ಕ್ ಮಾಡ್ತಾ ಇದೀವಿ ಈ ಪ್ರಾಜೆಕ್ಟ್ಗೋಸ್ಕರ. ಗಿರಿ ಅಣ್ಣ ಮತ್ತೆ ಅವ್ರ ಟೀಮ್ ಫುಲ್ ಸಪೋರ್ಟ್ ಕೂಡ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ ಅಂತ. 60 ಕೋಟಿ 70 ಕೋಟಿ ಬಡ್ಜೆಟ್ ಬೇಕು, ಯಾರು ಕೊಡ್ತಾರೆ? ಇಂಡಸ್ಟ್ರಿ ಸರ್ ಇವಾಗ ಹೆಂಗೆ ಅಂದ್ರೆ, ನಾವ್ ಇವಾಗ ಅಮ್ಮ ದಯವಿಟ್ಟು ಸಿನಿಮಾ ಸಾಕಾದಾಗ ಮಾಡಿದ್ವಿ, ಬನ್ನಿ ಕೈ ಮುಗಿರಿ ಕಾಲಿ ಮುಗಿರಿ, ಏನು ವರ್ಕ್ ಆಗಲ್ಲ ಸರ್. ಒಂದೇ ತಿಕ್ದಲ್ಲಿ ದಮ್ಮಿದ್ರೆ ಬಿಸ್ನೆಸ್ ಮಾಡ್ಬೇಕು, ಅಷ್ಟೇ ವರ್ಕ್ ಆಗೋದು. ನಮಗೆ ಗೊತ್ತಿರೋ ನಾಲೆಡ್ಜ್ ಏನಂದ್ರೆ, ನಿನಗೆ ಗಟ್ಟಿ ಗುಂಡಿಗೆ ಇದೆಯಾ, 4 ಜನ ಇಷ್ಟಪಡಿಸೋಷ್ಟು ಕೆಪಾಸಿಟಿ ಇದೆಯಾ, ಥಿಯೇಟರ್ ಹತ್ರ ಹೋಗಿ ಕೈ ಮುಗ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಂದು ಕುತ್ಕೊಳ್ಳೋರ್ಗೆ ಎಂಟರ್ಟೈನ್ಮೆಂಟ್ ಮಾಡೋಷ್ಟು ಕೆಪಾಸಿಟಿ ಇದೆಯಾ, ಅದಷ್ಟೇ ವರ್ಕ್ ಆಗೋದು. ನಾವು ಬಡವ್ರ ಮನೆಯಿಂದ ಬಂದಿದೀವಿ, ಯಾರು ಸರ್ ಕೇಳ್ತಿರ್ತಾರೆ? ನೀನ್ ಬಡವ್ರ ಮನೆಯಿಂದ ಆದ್ರೂ ಬಾ, ಕೋಟಿ ಇಟ್ಕೊಂಡಾದ್ರೂ ಬಾ, ನಿನ್ ಟ್ಯಾಲೆಂಟ್ ಇದೆಯಾ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋ ಕೆಪಾಸಿಟಿ ಇದೆಯಾ, ಅದಷ್ಟೇ ಕೇಳೋದು. ಸೊ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಯಾಕಂದ್ರೆ ಔಟ್ ಅಂಡ್ ಔಟ್ ಕಮರ್ಷಿಯಲ್ ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಇವಾಗೇನು ನಾವು ಮದ್ದೂರೋಡೆ ಅಂತ ಏನ್ ಮಾಡ್ತೇವೆ, ಅದು ಒಂದು ಯೂಸ್ ಕೂತ್ಕೊಂಡು ಫ್ಯಾಮಿಲೀಸ್ ಎಲ್ಲ ಎಂಜಾಯ್ ಮಾಡೋ ಸಿನಿಮಾ. ಅದ್ರ ನೆಕ್ಸ್ಟ್ ಇನ್ನೊಂದು ವರ್ಷ ಬ್ಲಾಕ್ ಸಿಟಿ ಅಂತ ಮಾಡ್ತಾ ಇದೀವಿ, ಔಟ್ ಅಂಡ್ ಔಟ್ ಮಾಸ್ ಸಿನಿಮಾ. ಸೊ 2 ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಮಾಡಿರೋ ಟೈಮಲ್ಲಿ ಇವ್ರದ್ದು ಸಿನಿಮಾ ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಗೊಂದು ಎಕ್ಸ್ಪೆರಿಮೆಂಟ್ ಅಂತ ಅನ್ನಿಸ್ತು. ಸೊ ಇವೆರಡರ ಮಧ್ಯೆ ಇದೊಂಥರ ಬೇರೆ ಲೈನ್, ಬೇರೆ ಸಬ್ಜೆಕ್ಟ್ ವರ್ಕ್ ಮಾಡೋಣ ಅಂತ. ಅದ್ರ ಜೊತೆಗೆ ಆ ತಂದೆ ತಾಯಿ ಮತ್ತೆ ಇವತ್ತಿನ ಜನರೇಷನ್ ಅಲ್ಲಿ ಸರ್, ಎಲ್ಲೋ ಒಂದ್ ಕಡೆ ಹಳ್ಳಿಯಿಂದ ಬರೋ ಮಕ್ಳಿಗೆ ನೀನ್ ಸಿನಿಮಾ ಮಾಡ್ತೀಯ ಅಂದ್ರೆ, ಬೇಡಪ್ಪ ಎಂತೆಂತ ರಾಜಕಾರಣಿಗಳ ಮಕ್ಳ ಕೈಲಿ ಆಗಿಲ್ಲ, ನೀನ್ ಯಾಕೆ ಬೇಕು ಅಂತಾರೆ ಫಸ್ಟ್. ಸೆಕೆಂಡ್ ಒನ್, ಮಾಡಕ್ ಆಗಲ್ವ ಅನ್ನೋ ಕ್ವಶನ್ ಮಾರ್ಕ್ಗಳು ಜಾಸ್ತಿ. ರಾಜಕೀಯಕ್ಕಿಂತ ವರ್ಷ ಆಗಿದೆ ಸಿನಿಮಾ ಇಂಡಸ್ಟ್ರಿ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಬಿಕಾಸ್ ಏನಕ್ಕೆ ಅಂದ್ರೆ 10 ಸಿನಿಮಾ ರಿಲೀಸ್ ಆಗುತ್ತೆ, ಕರ್ನಾಟಕದವ್ರು ಥಿಯೇಟರ್ ಕೊಡಲ್ಲ. ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಇವಾಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆ ಕಡೆಯಿಂದ ಒಂದು 5-6 ಜನ ಹೀರೋಗಳು ಬರುತ್ತೆ, ಹೊಸಬ್ರು ಸಿನಿಮಾ ಮಾಡ್ತಾರೆ, ಒಂದೇ ಶೋ ಕೊಡೋದು. ಸೊ 1.5 ಕೋಟಿ ಬಜೆಟ್ ಹಾಕಿರ್ತೀವಿ, 10 ಜನ ಥಿಯೇಟರ್ ಹತ್ರ ಬರೋದು ತುಂಬಾ ಕಷ್ಟ ಆಗಿರುತ್ತೆ. ಅದೊಂದು ವಾರ ಆದ್ಮೇಲೆ ಪುಷ್ ಆಗ್ತಾ ಇದೆ ಅನ್ನೋಷ್ಟು ನೆಕ್ಸ್ಟ್ ಯಾರೋ ಒಬ್ರು ಸೂಪರ್ ಸ್ಟಾರ್ ಬಂದಿರ್ತಾರೆ, ಕಲಾವಿದ್ರು ಉಳ್ಕೊಳಕ್ ಆಗ್ತಾ ಇಲ್ಲ. ಈ ತರದನ್ನೆಲ್ಲ ನೋಡಿ ಇದನ್ನೆಲ್ಲ ಎದುರಿಸಲೇಬೇಕು ಅನ್ನೋ ಒಂದು ಗುಂಡಿಗೆ ಇಟ್ಕೊಂಡೇ ಬರ್ತಾ ಇದೀವಿ. ಸೊ ನಮ್ಮ ಟೀಮ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲಿ ಬಂದಿರುವಂತ ಮೀಡಿಯಾ ಟೀಮ್ ಇರ್ಬೋದು, ಪೇಪರ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ತಂದೆ ತಾಯಿ ಬಂದಿದ್ದೀರಾ. ಡೆಫಿನೆಟ್ಲಿ ಅಮ್ಮ, ನಿಮ್ ಮಗನ್ ಒಳ್ಳೇದಾಗುತ್ತೆ, ತಲೆ ಕೆಡ್ಸ್ಕೋಬೇಡಿ. ಹಾರ್ಡ್ ವರ್ಕ್ ಇವಾಗ ಏನ್ ಅನ್ಕೊಂಡಿದ್ದಾನೆ. ಸೊ ಡೆಫಿನೆಟ್ಲಿ ಇದೆಲ್ಲದ್ರ ಜೊತೆಗೆ ನನ್ಗೆ ಲೈಫ್ ಅಲ್ಲಿ ದರ್ಶನ್ ಸರ್ ಬಿಟ್ರೆ ಒಬ್ಬ ಗುರು, ನಿಜವಾಗ್ಲೂ ಲೈಫ್ ಅಲ್ಲಿ ಏನಾದ್ರು ಮಾಡೇ ಮಾಡ್ತಾನೆ. ಇಂಡಸ್ಟ್ರಿಲಿ ಒಂದ್ ಲೆವೆಲ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಇವತ್ತೇನು ಒಂದು 10 ವರ್ಷ ಆದ್ಮೇಲೆ ಇವತ್ತೇನು ಉಪ್ಪಿ ಸರ್, ಆಮೇಲೆ ಪ್ರಶಾಂತ್ ಸರ್, ಸೂರಿ ಸರ್, ಈ ತರ ಒಂದು ಲಿಸ್ಟ್ ಒಂದು 10 ವರ್ಷ ಇಂಡಸ್ಟ್ರಿ ಕಾಲೆಕ್ಟ್ ಆದ್ಮೇಲೆ ಒಬ್ಬನ ಹೆಸರು ಕೇಳ್ತೀವಿ ಅಂತ ಅನ್ಸಿದ್ರೆ, ನನ್ನ ಸರ್ಕಲ್ ಅಲ್ಲಿ ನೋಡಿ ಡೈರೆಕ್ಟರ್ಗಳಲ್ಲಿ ಡೆಫಿನೆಟ್ಲಿ ಗಿರಿಯಣ್ಣ ಹೆಸರು ಕೇಳ್ತೀವಿ, ನೋ ಡೌಟ್ ಅಬೌಟ್ ಇಟ್. ಇವತ್ತು ಹೇಳ್ತಾ ಇದ್ದೀನಿ, ಮಾರ್ಕ್ ಮೈ ವರ್ಡ್. ಡೆಫಿನೆಟ್ಲಿ ಇನ್ನು 10 years ಆದ್ಮೇಲೆ ನಾನು ಹೊಸಬ ಇರ್ಬೋದು, ಬ್ಯಾಕ್ ಟು ಬ್ಯಾಕ್ ನನ್ನ ಜೊತೆ 2-3 ಸಿನಿಮಾ ಮಾಡ್ತಾ, ಅದ್ರ ನೆಕ್ಸ್ಟ್ ವರ್ಷನ್ ಇದೆ. ಗಿರಿ ಅನ್ನೋದು ಇವಾಗ ನಾರ್ಮಲ್ ಆಗಿ ಅವನ ಇವಾಗ ಹೆಂಗೆ ಅಂದ್ರೆ, ಇವನ್ ಸುತ್ತ ತುಂಬಾ ಜನ ಇದಾರೆ, ಚಿನ್ನದ ದುಡ್ಡಿನ ಚಿಲ್ಲರೆ ಕಾಸಕ್ಕೆ ಯೂಸ್ ಮಾಡ್ತಾ ಇದಾರೆ. ಡೆಫಿನೆಟ್ಲಿ ಹೇಳ್ತಾ ಇದೀನಿ, ನೀನ್ ಚಿಲ್ಲರೆ ಕಾಸು ಹಾಕ್ಸ್ಕೋಬೇಡ, ನಿನ್ನಲ್ಲಿ 1000 ತರ ಟ್ಯಾಲೆಂಟ್ಸ್ ಇದೆ ಸರ್. ಎಲ್ಲೋ ಒಂದ್ ಕಡೆ ಒಂದು 10 ಜನಕ್ಕೆ ಸುತ್ತ ಇರೋರಿಗೆ ಎಲ್ಲಾರ್ಗು ಪುಷ್ ಮಾಡಕ್ಕೆ ಒಬ್ಬ ಡೈರೆಕ್ಟರ್ ತುಂಬಾ ಸಪೋರ್ಟ್ ಮಾಡ್ತಿರ್ತಾನೆ. ಬಟ್ ಆ ಡೈರೆಕ್ಟರ್ ಬೆಳೆಯಕ್ಕೆ ಯಾರು ಇಷ್ಟಪಡಲ್ಲ. ನನ್ನ ಸರ್ಕಲ್ ಅಲ್ಲಿ ಇವಾಗ ನಾರ್ಮಲ್ ಆಗಿ ಡೈರೆಕ್ಟರ್ ಅಥವಾ ಫ್ರೆಂಡ್, ಹೀರೋ ಫ್ರೆಂಡ್ಸ್ ಇದ್ದಾರೆ, ಡೆಫಿನೆಟ್ಲಿ ಬೆಳೆಯಕ್ ಆಗಲ್ಲ ಸರ್. ಬಿಕಾಸ್ ಏನಕ್ಕೆ ಅಂದ್ರೆ, ನನ್ಗಿನ ಒಂದ್ ಸ್ಟೆಪ್ ಮೇಲೆ ಹೋಗುವಾಗ ಫಸ್ಟ್ ಹೇಟ್ ಮಾಡೋದು ನನ್ನ ಫ್ರೆಂಡ್. ನನ್ಗಿನ್ನ ಮೇಲೆ ಹೋಗ್ತಿದ್ದಾನಲ್ಲ, ನನ್ಗಿನ ಸಿನಿಮಾ ಚೆನ್ನಾಗ್ ಆಗ್ತಿದೆಯಲ್ಲ ಅಂತ. ಸೊ ಅದಕ್ಕೆ ಇವನ್ ಸುತ್ತ ಇರೋರಲ್ಲಿ ಎಲ್ಲರೂ ಇವನ್ನ ಹೇಟ್ ಮಾಡೋರೇನೆ. ಇವ್ನು ಎಲ್ಲಿ ಏನಾದ್ರು ಮಾಡ್ಬಿಡ್ತಾನೆ, ನನ್ನ ಸರ್ಕಲ್ ಅಲ್ಲೇ ಇರ್ಬೇಕು, ನನ್ಗಿನ್ನ ಕೆಳಗಿರ್ಬೇಕು ಅಂತ. ಇವನ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿನ್ ಜೊತೆ ಬಂದಿರೋ ಡೈರೆಕ್ಟರ್ ಇವತ್ತು ಇವನ್ ಸಿನಿಮಾ ಮಾಡ್ತೀನಿ ಅಂದಾಗ, ನಮ್ ಸಿನಿಮಾ 2 ತಿಂಗಳು ನಿಲ್ಸಿದೀವಿ. 2 ತಿಂಗಳು ಸಿನಿಮಾ ನಿಲ್ಸಿ, ಆಮೇಲೆ ದರ್ಶನ್ ಸರ್ದು ಡೆವಿಲ್ ಸಿನಿಮಾದು ಸ್ವಲ್ಪ ಪ್ರಮೋಷನ್ಸ್ ವೈಸ್ ನನ್ಗೆ ಅವ್ರಂದ್ರೆ ತುಂಬಾ ಇಷ್ಟ, ಅವ್ರ ಮೇಲೆ ಇರೋ ಪ್ರೀತಿಗೆ ಪ್ರಮೋಷನ್ಸ್ ವೈಸ್ ಏನೋ ಮಾಡ್ತಾ ಇದ್ವಿ. ಆ 1-2 months ಇವನ್ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ವಿ. ಓವರ್ ಆಲ್ ಟೀಮ್, ರಾಹುಲ್ ನಮ್ ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದ್ದ, ದಿ ಬ್ಲಾಕ್ ಸಿಟಿ ವರ್ಕ್ ನಡೀತಾ ಇತ್ತು, ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ವಿ, ಆಮೇಲೆ ಡೈಲಾಗ್ಸ್ ಬರೀತಾ ಇದ್ರು. ಇವ್ರ ಜೊತೆ ಇವಾಗ ಏನು ಇವ್ರಿಗೆ ಗುರುಗಳು ಅಂತ ಏನಿದಾರಲ್ಲ, ಅವ್ರ ಹತ್ರ ಎಲ್ಲ ಕೆಲಸ ಮಾಡಿರೋ ಸಿನಿಮಾ ವರ್ಷನ್ ಡೆಫಿನೆಟ್ಲಿ ಇರಲ್ಲ ಸರ್, ಬೇರೆ ವರ್ಷನ್ ಇರುತ್ತೆ. ಇದುವರೆಗೂ ಏನೊಂದು ಮಾಸ್ ಕಲ್ಟ್ ಅಂತ ಏನ್ ನೋಡಿದ್ವಲ್ಲ, ಅದ್ರ ನೆಕ್ಸ್ಟ್ ವರ್ಷನ್ ಡೆಫಿನೆಟ್ಲಿ ಗಿರಿಯಣ್ಣ ಮಾಡ್ತಾರೆ. ಸೊ ದಯವಿಟ್ಟು ನಮ್ಮೆಲ್ಲರ ಸಿನಿಮಾಗೆ, ಎಲ್ಲಾ ಟೀಮ್ಗೆ, ಈ ತರ ಹೊಸಬ್ರು ಸಿನಿಮಾಗೆ ಡೆಫಿನೆಟ್ಲಿ ಆ ಏನ್ ಕಂಟೆಂಟ್ ಇರೋಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಹೊಸಬ್ರು ಅಂತ ಅಥವಾ ಇನ್ನೊಂದೇನೋ ಹೆಂಗ್ ಮಾಡಿದ್ರು ಸಪೋರ್ಟ್ ಮಾಡಿ ಅಂತ ಯಾರ ಹತ್ರ ಕೇಳ್ಕೊಳ್ಳೋದು. ಡೆಫಿನೆಟ್ಲಿ ಹೊಸಬ್ರು ಅನ್ನೋದಕ್ಕಿಂತ
ಕಂಟೆಂಟ್ ಆ ಒಂದು ನಿಮ್ಗೆ ಡೆಫಿನೆಟ್ಲಿ ಈ ಸಿನಿಮಾ ನೋಡ್ಬೋದು, 100 ರೂಪಾಯಿ ಕೊಡ್ಬೋದು ಅಂತ ಅನ್ನೋಂಥ ಎಲ್ಲಾ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮಹಾಕಾಳಿ ಪುತ್ರ ಟೈಟಲ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಒಂದು ವಿಲೇಜ್ ಸ್ಟೈಲ್ ಆ ಶೈಲಿ ಇಟ್ಕೊಂಡು ಸಿನಿಮಾನ ಬರೆದು ಆ ಕತೆ ಬರೆದು ಆ ಸಿನಿಮಾ ನಮ್ಮ ಗಿರಿಯಣ್ಣ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅಂಡ್ ವರದಾ ಅವ್ರು ಹೇಳ್ದಂಗೆನೆ ನನ್ಗೆ ಒಂದು 5ರಿಂದ 6 ವರ್ಷದಿಂದ ಪರಿಚಯ ನಮ್ಮ ಗಿರಿಯಣ್ಣ ಅವರು. ನಾನಿಲ್ಲೋ ಜೂನಿಯರ್ ಆಕ್ಟಿಂಗ್ ಮಾಡ್ಕೊಂಡು ಸಿನಿಮಾಗಳಲ್ಲಿ ಇದ್ದೆ. ಸೊ ನೀನು ನಿನ್ ಕೈಲಿ ಆಗುತ್ತೆ, ನಿನ್ ಟ್ಯಾಲೆಂಟ್ ಇದೆಯಾ, ಉಪಯೋಗಿಸ್ಕೊಂತ ಇಲ್ಲ ಅಂತ ನನಗೆ ಕರ್ಕೊಬಂದು ನನ್ಗೆ ಚಾನ್ಸ್ ಕೊಟ್ಟು ಇವರೊಟ್ಟಿಗೆ 5 ವರ್ಷ ನಾನು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಅಂಡ್ ಗೊತ್ತು ಇವ್ರ ಡೈರೆಕ್ಷನ್ ಯಾವ ತರ ಇದೆ ನನ್ಗೆ ತುಂಬಾ ಚೆನ್ನಾಗಿ, ಯಾಕಂದ್ರೆ ಜೊತೆಗೆ ಇದ್ದವರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ. ಅಂಡ್ ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದಾರೆ. ಅಂಡ್ ನಾನ್ ನೋಡ್ಬೇಕಾದ್ರೆ ಆ ಸಿನಿಮಾ ಸೆಟ್ ಅಲ್ಲಿ ಇದ್ದಾಗ ಅವ್ರಗಳ ಮಾತುಗಳನ್ನೇ ತಗೊಂತಾ ಇರ್ಲಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಅವ್ರು ಹೇಳೋ ಒಂದು ಸೀನ್ಗಳು. ತುಂಬಾ ಖುಷಿ ಆಯ್ತು. ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕರೆದು. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಲ್ಲಾರು ಬಂದು ಈ ಸಿನಿಮಾಗೆ ಹಾರೈಸಿ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ಅಂತ ಕೇಳ್ಕೊಂತೀನಿ. ಮೇಕಪ್ ಇಂಡಸ್ಟ್ರಿಲಿ 10 ವರ್ಷ ಆಗಿದೆ ನಾನು ಮೇಕಪ್ ಕಾಲಿಟ್ಟು. ಸೊ ಇವಾಗ ಒಂದ್ 5-6 ವರ್ಷದಿಂದ ಬರೀ ಆಲ್ಬಮ್ ಸಾಂಗ್ಸು, ಆಡ್ ಶೂಟ್ಸು ಅದನ್ನೇ ಮಾಡ್ತಾ ಬಂದಿದೆ. ಈಗ ಹೊಸ ಪ್ರಯತ್ನ ನಮ್ದು ಮೇಕಪ್ ಸಿನಿಮಾದಲ್ಲಿ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ. ವರ್ಕ್ ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಮತ್ತೆ ಟೀಮ್ ವರ್ಕ್ ಇದೆ ನಮ್ದೆಲ್ಲರಲ್ಲೂ. ನಾಟ್ ಓನ್ಲಿ ಮೇಕಪ್, ಕಾಸ್ಟ್ಯೂಮ್ ಇಂದನೂ ನಾವು ಡಿಸೈನ್ ಮಾಡ್ತೀವಿ. ಸೊ ವರ್ಕ್ ಚೆನ್ನಾಗಾಗುತ್ತೆ, ಟೀಮ್ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.